ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟನ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡೋ ಅಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಹಳೆಯೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ಈಗಲೂ ಅಮ್ಮಗ್ ಸಾಯಿಸ್ಬಿಡತ್ತಾಗೆ ಮಾತಾಡ್ತೀನಿ ಅದಕ್ಕೆ ರಘುವಣ. ನಾನು ಫೋನ್ ಮಾಡಿಲ್ಲ, ನೀನ್ ಹೇಳಪ್ಪ ನನಗೆ ಹುಷಾರಾಗಿದ್ದೀಯಾ? ಇಲ್ಲಿ ಇನ್ನ ನಮ್ ಮನೆಗ್ ಬಂದಿಲ್ಲ, ಊಟ ಕರಿತಾನೆ ಇದೀನಿ, ಬಾರ ಒಂದ್ ಮಟನ್ ಊಟ ಹಾಕ್ಸ್ತೀನಿ ಅಂತ. ಇಲ್ಲ ಇಲ್ಲ ಇನ್ನ ಬಂದಿಲ್ಲ ಅವನು, ಬಂದಿಲ್ಲ ಅವನು. ನನ್ ಮನೆಗೆ ಹೋಗಲ್ಲ. ಯಾಕೆ ಹೇಳ್ರಿ, ನಾನು ಇವ್ರ ಮನೆಗೆ ಊಟಕ್ಕೆ ಊರಿಗೆ ತಿಂಡಿ ಊಟ ಹಾಕ್ಸ್ಬಿಡ್ತಾರೆ. ಆಮೇಲೆ ಅಷ್ಟೊಂದು ಪಾಪ ಐತೆ ನನ್ನ ಮೇಲೆ. ಬರಲ್ಲ ಅಣ್ಣ, ಸತ್ಯವಾಗ್ಲೂ ಬರಲ್ಲ. ಬೇಜಾನ್ ಹಿಂಸೆ ಕೊಟ್ಟವನೇ ಮನೇಲಿ ಮಾತ್ರ. ಪ್ಲಾನ್ ಇಟ್ಕೊಂಡಿದೀನಿ, ಇವತ್ತು ಕರೀತಾ ಇದೀನಿ. ನಾನ್ ಅಣ್ಣ ಹಿಂಸೆ ಅಂತಾರೆ ಕಣ್ರಿ. ಫ್ರೆಂಡ್ಶಿಪ್ ಬೆಲೆ ಇಲ್ವೇನ್ರಿ? ಹೆಂಗಿರೆ ತುಂಬಾ ಬೆಲೆ ಇದೆ. ನಮ್ ತಮ್ಮನ್ ತರ ಸೌಂಡ್ ಅಂದ್ರೆ ಗಂಡು ಮಕ್ಳು ಕಣ್ರಿ, ಗಂಡು ಮಕ್ಳು. ಆದ್ರೂ ನಮ್ ಗಂಡು ಮಕ್ಳು ಎಂತ ಗ್ರೇಟ್ ಅಂತೀನಿ ಗೊತ್ತಾ? ಯಾವಾಗ್ಲೂ ನಾನು ಪಾಪ ಹೆಣ್ಮಕ್ಳು ಕೂತ್ಕಲಿ ಅಂತ ಚೇರ್ ಬಿಟ್ಬಿಟ್ಟು ಸೈಡ್ ಅಲ್ಲಿ ಹೆಂಗ್ ನಿಂತವ್ರು ನೋಡಿ, ತ್ಯಾಗಮಯಿಗಳು ಕಣ್ರಿ ಗಂಡು ಮಕ್ಳು. ನಿಜವಾಗ್ಲೂ ನನಗೆ ಸಖತ್ ಖುಷಿ ಆಯ್ತದೆ. ಇಷ್ಟು ಬಹುಮತ ಎಲ್ಲೇ ಹೋದ್ರು ಇಷ್ಟೊಂದು ಸಪೋರ್ಟ್, ಪ್ರೀತಿ, ಪ್ರೋತ್ಸಾಹ ನೀವು ನನಗೆ ಸಖತ್ತು ಖುಷಿ ಆಯ್ತದೆ. ನಿಜವಾಗ್ಲೂ ಒಂದ್ ಹೇಳಬೇಕು, ನಮ್ಮ DK ಸಾಹೇಬ್ರು ಫೋನ್ ಮಾಡ್ಬಿಟ್ಟು ವಿಶ್ ಮಾಡಿದ್ರು. ಒಂದ್ ಕಲೆಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂತ ನಮ್ಗೆ ಅವಾಗ ಗೊತ್ತಾಯ್ತು. ನಮ್ಮ DK ಸರ್ ನೋಡ್ಬಿಟ್ಟು ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ನೀವು ವಿಶ್ ಮಾಡಿದ್ಕೆ. ಆಮೇಲೆ ನಮ್ ಸುರೇಶ್ ಸರ್ ಅಷ್ಟೇ ಹೇಳ್ಬಿಟ್ಟು ನಾನು ಓಟ್ ಹಾಕ್ತಿದೆ ಅಂತ ಹೇಳಿದ್ರು, ಸಖತ್ ಖುಷಿ ಆಯ್ತು ಸರ್. ನಿಜವಾಗ್ಲೂ ನನಗೆ ಅವರು ಫೋನ್ ಮಾಡಾಗ ಅವ್ರ ವಾಯ್ಸ್ ಕೇಳ್ದಿಡ್ಕೆ ಭಯ ಆಗ್ಬಿಡ್ತು, ಏನಪ್ಪ ಆಗಿದ್ರಿ ಅಂದಿಡ್ಕೆ ಭಯ ಆಗ್ಬಿಡ್ತು. ನನಗೆ ಸಖತ್ ಖುಷಿ ಆಯ್ತು. ಇರಿ ಅಲ್ಲಿಗೆ ಬರ್ತೀನಿ. ನಮ್ ರಘುವಣ ಬಂದವ್ರೆ, ಸ್ಪಂದನ ಅವ್ರು ಬಂದವ್ರೆ, ಕಾವು ಬಾಳೆ ಇಲ್ಲಿ. ನಿಜವಾಗ್ಲೂ ರಘುವಣ ನನಗೆ ಸಿಕ್ಕಾಪಟ್ಟೆ ಭಯ ಆಯ್ತು. ಈಗಲೂ ಅಮ್ಮಗ್ ಸಾಯಿಸ್ಬಿಡತ್ತಾಗೆ ಮಾತಾಡು. ಮಾತಾಡ್ತೀನಿ ಅದಕ್ಕೆ ರಘುವಣ.